ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿ ವಿಜ್ಞಾನ ಭಾಗ 1 ಅಧ್ಯಾಯ 5 ಉದ್ದದ ಅಳತೆ ಮತ್ತು ಚಲನೆ. ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಆತ್ಮೀಯರೇ, ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಬಹುದು. ಲೆಟ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ, ಕೋಷ್ಟಕ 5.5ರ ಕಂಬ ಸಾಲು 1ರಲ್ಲಿ ಕೆಲವು ಉದ್ದಗಳನ್ನು ನೀಡಲಾಗಿದೆ. ಕೆಲವು ಏಕಮಾನಗಳನ್ನು ಕಂಬ ಸಾಲು 2ರಲ್ಲಿ ನೀಡಲಾಗಿದೆ. ಉದ್ದವನ್ನು ಅಳತೆ ಮಾಡುವ ಸೂಕ್ತ ಏಕಮಾನಗಳೊಂದಿಗೆ ಅವುಗಳನ್ನು ಹೊಂದಿಸಿ ಅಂತ ಹೇಳಿ ಕೇಳಿದರು. ಇವುಗಳಿಗೆ ಸರಿಯಾಗಿರುವಂಥ ಉತ್ತರವನ್ನು ನೋಡೋಣ. ದೆಹಲಿ ಮತ್ತು ಲಕ್ನೋಗಿರುವ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳಿತರು. ಅದೇ ರೀತಿ ನಾಣ್ಯದ ದಪ್ಪವನ್ನು ಮಿಲಿಮೀಟರ್ನಲ್ಲಿ ಅಳಿತರು. ಅಳಿಸುವ ರಬ್ಬರ್ನ ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಅಳಿತಾರೆ. ಅದೇ ರೀತಿ ಶಾಲೆಯ ಮೈದಾನದ ಉದ್ದವನ್ನು ಮೀಟರ್ನಲ್ಲಿ ಅಳಿತಾರೆ. ಇದು ಮೊದಲನೇ ಪ್ರಶ್ನೆಗೆ ಉತ್ತರವಾಗಿದೆ. ಪ್ರಶ್ನೆ 2, ಕೆಳಗಿನ ವಾಕ್ಯಗಳನ್ನು ಓದಿ ಮತ್ತು ಸರಿಯಾಗಿದ್ದರೆ ಟಿ ಎಂದು, ತಪ್ಪಾಗಿದ್ದರೆ ಎಫ್ ಎಂದು ವಾಕ್ಯದ ಎದುರಿಗೆ ಬರೆಯಿರಿ ಎಂದರು. ಮೊದಲನೇ ಪ್ರಶ್ನೆ ನೋಡ್ರಿ. ರಸ್ತೆಯಲ್ಲಿ ನೇರವಾಗಿ ಚಲಿಸುತ್ತಿರುವ ಕಾರಿನ ಚಲನೆ ಸರಳ ರೇಖಾತ್ಮಕ ಚಲನೆಗೆ ಉದಾಹರಣೆಯಾಗಿದೆ. ಸರಿಯಾಗಿರುವಂಥ ಉತ್ತರ ಆಗೈತಿ. ರಸ್ತೆಯಲ್ಲಿ ನೇರವಾಗಿ ಕಾರು ಒಂದು ಚಲಿಸ್ತಾ ಇತ್ತಂದ್ರೆ ಅಂಥ ಒಂದು ಚಲನೆಗೆ ಏನಂತಾರೆ ಅಂದ್ರೆ ಸರಳ ರೇಖಾತ್ಮಕ ಚಲನೆ ಅಂತೇಳಿ ಕರಿತಾರೆ. ಇದು ಸರಳ ರೇಖಾತ್ಮಕ ಚಲನೆಗೆ ಉದಾಹರಣೆ ಆಗೈತಿ. ಇದನ್ನು ಟ್ರೂ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಪ್ರಶ್ನೆ 2, ನಿರ್ದೇಶಕ ಬಿಂದುವಿಗೆ ಸಂಬಂಧಿಸಿದಂತೆ ಯಾವುದೇ ವಸ್ತು ತನ್ನ ಸ್ಥಾನವನ್ನು ಬದಲಾಯಿಸುವುದನ್ನು ಚಲನೆ ಎನ್ನುತ್ತೇವೆ. ಸರಿ. ಒಂದು ಬಿಂದುವನ್ನು, ನಿರ್ದೇಶಕ ಬಿಂದುವನ್ನು ಸಂಬಂಧಿಸಿದಂತೆ ಯಾವುದೇ ಒಂದು ವಸ್ತು ತನ್ನ ಸ್ಥಾನವನ್ನು ಬದಲಾಯಿಸ್ತಂದ್ರೆ ಅದಕ್ಕೆ ಚಲನೆ ಅಂತ ಹೇಳಿ ಕರಿತೀವಿ. ಇದು ಕೂಡ ಸರಿಯಾಗಿರುವಂಥ ಉತ್ತರ ಆಗೈತಿ. ಇನ್ನು ಪ್ರಶ್ನೆ 3ನ್ನು ನೋಡ್ರಿ. ಒಂದು ಕಿಲೋಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಅಲ್ಲ, 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಆಗ್ತತಿ. ಆದ್ದರಿಂದ ಈ ಉತ್ತರ ತಪ್ಪಾಗಿದೆ. 1 ಕಿಲೋಮೀಟರ್ ಅಂದರೆ ಎಷ್ಟು? 1000 ಮೀಟರ್ ಆದ್ರಾಗ 1 ಕಿಲೋಮೀಟರ್ ಆಗುತ್ತೆ. ಪ್ರಶ್ನೆ 3, ಕೆಳಗಿನವುಗಳಲ್ಲಿ ಯಾವುದು ಉದ್ದದ ಅಳತೆಯ ಪ್ರಮಾಣಿತ ಏಕಮಾನವಲ್ಲ? ಮಿಲಿಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್, ಗೇಣು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂತಂದ್ರೆ ಆಪ್ಷನ್ 4 ಗೇಣು. ಮಿಲಿಮೀಟರ್ ಕೂಡ ನಮಗೆ ಅಳತೆಯ ಪ್ರಮಾಣಿತ ಏಕಮಾನ ಆಗೈತಿ. ಅದೇ ರೀತಿ ಸೆಂಟಿಮೀಟರ್, ಕಿಲೋಮೀಟರ್ ಇವೇನಂದ್ರೆ ಉದ್ದದ ಅಳತೆಯ ಪ್ರಮಾಣಿತ ಏಕಮಾನ ಆಗ್ಯಾವ. ಆದರೆ ಗೇಣು ಅನ್ನೋದು ಉದ್ದದ ಅಳತೆಯ ಪ್ರಮಾಣಿತ ಏಕಮಾನ ಅಲ್ಲ. ಆದ್ದರಿಂದ ಇದು ಉತ್ತರ ತಪ್ಪಾಗಿದೆ. ಪ್ರಶ್ನೆ 4, ನಿಮ್ಮ ಶಾಲೆ ಮತ್ತು ಮನೆಯಲ್ಲಿ ವಿವಿಧ ರೀತಿಯ ಮಾಪಕಗಳು ಮತ್ತು ಅಳತೆ ಪಟ್ಟಿಗಳನ್ನು ಹುಡುಕಿ ಈ ಪ್ರತಿಯೊಂದು ಮಾಪಕಗಳನ್ನು ಬಳಸಿಕೊಂಡು ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯವನ್ನು ಕಂಡುಹಿಡಿಯಿರಿ. ನಿಮ್ಮ ವೀಕ್ಷಣೆಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ ಅಂತಾರೆ. ಈಗ ಮೊದಲೇ ನೋಡ್ರಿ, ಅಳತೆ ಪಟ್ಟಿಯನ್ನು ಮಿಲಿಮೀಟರ್ನಲ್ಲಿ ಹೇಳ್ತೀವಿ. ಅದೇ ರೀತಿ ಅಳತೆ ಮಾಡುವ ಟೇಪನ್ನು ಕೂಡ ಮಿಲಿಮೀಟರ್ನಲ್ಲಿ, ಲೀಟರ್ ಪಾತ್ರೆಯನ್ನು ಕಾಲು ಲೀಟರ್ನಲ್ಲಿ, ಪ್ರಯೋಗಾಲಯದಲ್ಲಿನ ಮಿಲಿಮೀಟರ್ ಪಾತ್ರೆಗಳು ಲೀಟರ್ನಲ್ಲಿ ಬರ್ತಾವೆ. ಮನೆಯಲ್ಲಿರುವಂಥ ಚೆಂಬು ಕಾಲು ಚೆಂಬು ಅಂತ ಹೇಳ್ತೀವಿ. ಲೋಟವನ್ನು ಕಾಲು ಲೋಟ ಅಂತ ಹೇಳಿದ್ರೆ, ತೂಕ ಹಾಕುವ ಯಂತ್ರ ಅಥವಾ ಮೆಷಿನನ್ನು 1 ಗ್ರಾಮ ಅಥವಾ ಇತ್ಯಾದಿಗಳಿಂದ ನಾವು ಸೂಚಿಸ್ತೀವಿ. ಪ್ರಶ್ನೆ 5, ನಿಮ್ಮ ಶಾಲೆ ಮತ್ತು ಮನೆಯ ನಡುವಿನ ಅಂತರವು 1.5 ಕಿಲೋಮೀಟರ್ ಎಂದು ಭಾವಿಸೋಣ. ಅದನ್ನು ಮೀಟರ್ಗಳಲ್ಲಿ ವ್ಯಕ್ತಪಡಿಸಿ ಅಂತ ಹೇಳರು. 1 ಕಿಲೋಮೀಟರ್ ಅಂದರೆ ಎಷ್ಟು ರೀ? 1 ಕಿಲೋಮೀಟರ್ ಅಂತಂದ್ರೆ 1000 ಮೀಟರ್. ಹಾಗಾದರೆ ನಿಮ್ಮ ಶಾಲೆ ಮತ್ತು ಮನೆಯ ನಡುವಿನ ಅಂತರ 1.5 ಕಿಲೋಮೀಟರ್ ಅಂತ ಹೇಳಿ ತಿಳ್ಕೊಂಡ್ರೆ ಅದನ್ನ ಯಾವ ರೀತಿ ಬರೀತೀರಿ? 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಆದರೆ 1.5 ಕಿಲೋಮೀಟರ್ ಎಷ್ಟಾಗ್ತತಿ? 1500 ಮೀಟರ್ ಆಗಲೇಬೇಕಾಗುತ್ತದೆ. ಆದ್ದರಿಂದ 1.5 ಕಿಲೋಮೀಟರ್ ಅಂತಂದರೆ ಎಷ್ಟು? ಅದನ್ನು ಮೀಟರ್ಗಳಲ್ಲಿ ವ್ಯಕ್ತಪಡಿಸಿದಾಗ 1500 ಮೀಟರ್ ಆಗುತ್ತದೆ. ಪ್ರಶ್ನೆ 6, ಒಂದು ಲೋಟ ಅಥವಾ ಬಾಟಲಿಯನ್ನು ತೆಗೆದುಕೊಳ್ಳಿ. ಗಾಜಿನ ಬಾಟಲಿಯ ತಳದ ವಕ್ರ ಭಾಗದ ಉದ್ದವನ್ನು ಅಳೆಯಿರಿ ಮತ್ತು ಅದನ್ನು ದಾಖಲಿಸಿ. ಇದಕ್ಕೆ ಉತ್ತರ ಏನಂತದ ನೋಡ್ರಿ. ಒಂದು ಲೋಟ ಅಥವಾ ಬಾಟಲಿ ತಗೋರಿ ಅಂತ ಹೇಳ್ತಾರೋ, ಅದರ ಗಾಜಿನ ತಳದ ವಕ್ರ ಭಾಗದ ಎಷ್ಟೈತೆ ಅನ್ನೋದನ್ನು ಅಳತೆ ಮಾಡ್ರಂತದರ. ಹಾಗಾದ್ರೆ ನಾವು ಇಲ್ಲಿ ಗಾಜಿನ ಬಾಟಲಿ ತಳದ ವಕ್ರ ಭಾಗದ ಉದ್ದ ಅಳೆಯಬೇಕಂದ್ರೆ ಒಂದು ದಾರ ತಗೋಬೇಕಾಗ್ತತಿ. ಆ ದಾರದಿಂದ ಏನು ಮಾಡೋದು? ತಳವನ್ನು ಅಳೆದು ಅದನ್ನು ಅಳತೆ ಪಟ್ಟಿಯಿಂದ ಅಳೆದಾಗ ಅದರ ಉದ್ದ ಎಷ್ಟೈತೆ ಅಂತ ಹೇಳಿ ಗೊತ್ತಾಗ್ತತಿ. ನಾ ಅಳತೆ ಮಾಡಿರುವಂಥ ಬಾಟಲಿ ತಳದ ವಕ್ರ ಭಾಗದ ಉದ್ದ ಎಷ್ಟಾಗಿತ್ತು ಅಂದರೆ 10 ಸೆಂಟಿಮೀಟರ್ ಆಗಿದೆ. ಅದೇ ರೀತಿ ಪ್ರಶ್ನೆ 7, ನಿಮ್ಮ ಸ್ನೇಹಿತರ ಎತ್ತರವನ್ನು ಅಳೆಯಿರಿ ಮತ್ತು ಅದನ್ನು ಮೀಟರ್, ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿರಂತಾರೆ. ಹಾಗಾಗಿ ಇಲ್ಲಿ 4 ಜನ ನನ್ನ ಸ್ನೇಹಿತರದಾರು. ಒಂದು ಮೊದಲೇದಾಗಿ ಅರವಿಂದ ಅವನ ಎತ್ತರ ಎಷ್ಟೈತೆ ಅಂದರೆ 1.1 ಮೀಟರ್ ಐತಿ. ಅದನ್ನೇ ಸೆಂಟಿಮೀಟ್ರಿಗೆ ನಾವು ಬದಲಾವಣೆ ಮಾಡಿದರೆ 110 ಸೆಂಟಿಮೀಟರ್ ಆಗ್ತೈತಿ. ಅದನ್ನು ಮಿಲಿಮೀಟರ್ ಒಳಗಡೆ ಬರೆದ್ರೆ 1100 ಮಿಲಿಮೀಟರ್ ಆಗ್ತೈತಿ ಅಂತ ಹೇಳ್ಬೋದು. ಇನ್ನು ಎರಡನೇ ಸ್ನೇಹಿತ ಭರತ್ ಅದನು. ಅವನ ಹೆಸರು ಭರತ್ ಐತಿ. ಅವನ ಎತ್ತರ ಎಷ್ಟೈತಿ ಅಂದರೆ ಮೀಟರ್ ಒಳಗಡೆ 1 ಮೀಟರ್ 1.2 ಮೀಟರ್ ಐತಿ. ಅದನ್ನು ಸೆಂಟಿಮೀಟರ್ ಒಳಗಡೆ ವ್ಯಕ್ತಪಡಿಸಿದ್ರೆ 120 ಸೆಂಟಿಮೀಟರ್ ಆತನು. ಅದನ್ನು ಮಿಲಿಮೀಟರ್ ಒಳಗಡೆ ಬರೆದ್ರೆ ಎಷ್ಟಾಗ್ತದೆ ಅಂದರೆ 1200 ಮಿಲಿಮೀಟರ್ ಆಗ್ತೈತಿ. ಇನ್ನು 3ನೇ ಚೇತನ ನಾವು ಏನದನು, ಇವು 3ನೇ ದೋಸ್ತ, ಇವಂದು ಎತ್ತರ ಎಷ್ಟೈತಿ ಅಂದರೆ 1.5 ಮೀಟರ್ ಐತಿ. ಅದನ್ನು ಸೆಂಟಿಮೀಟರ್ದಾಗ ಬರೆದಾಗ 150 ಸೆಂಟಿಮೀಟರ್ ಆಗ್ತೈತಿ. ಅದನ್ನೇ ಮಿಲಿಮೀಟರ್ ಒಳಗೆ ಬರೆದಾಗ ಎಷ್ಟಾಗ್ತದೆ? 1500 ಮಿಲಿಮೀಟರ್ ಆಗ್ತೈತಿ. ಇನ್ನು 4ನೇದವ ದಿನೇಶ್ ಅದನು. ಅವನು 1 ಮೀಟರ್ ಎತ್ತರ ಐತಿ. ಅದನ್ನ ಸೆಂಟಿಮೀಟರ್ದಾಗ ಕನ್ವರ್ಟ್ ಮಾಡಿದ್ರೆ 100 ಸೆಂಟಿಮೀಟರ್ ಆಗ್ತೈತಿ.
ಮಿಲಿಮೀಟರ್ ಒಳಗೆ ಬರೆದ್ರೆ 1000 ಮಿಲಿಮೀಟರ್ ಆಗ್ತೈತಿ. ಪ್ರಶ್ನೆ 8, ನಿಮಗೆ ನಾಣ್ಯವೊಂದನ್ನು ನೀಡಿದೆ. ಆ ನಾಣ್ಯಗಳ ನಡುವಿನ ಅಂತರವಿಲ್ಲದಂತೆ ಒಂದರ ನಂತರ ಒಂದರಂತೆ ಎಷ್ಟು ನಾಣ್ಯಗಳನ್ನು ಜೋಡಿಸಿ ನೋಟ್ ಪುಸ್ತಕದ ಹಾಳೆಯ ಉದ್ದದ ಅಳತೆ ಮಾಡಲು ಬೇಕಾಗಬಹುದು ಎಂಬುದನ್ನು ಅಂದಾಜಿಸಿ ಅಂದರು. ನಿಮ್ಮ ಅಂದಾಜನ್ನು ನೋಟ್ ಪುಸ್ತಕದ ಅದೇ ಪಾಸುವ ಉದ್ದವನ್ನು 15 ಸೆಂಟಿಮೀಟರ್ ಉದ್ದದ ಅಳತೆ ಪಟ್ಟಿಯಿಂದ ಅಳೆಯಿರಿ ಮತ್ತು ನೀಡಿದ ನಾಣ್ಯದ ಉದ್ದವನ್ನು ಅಳೆಯಿರಿ. ನಂತರ ನಿಮ್ಮ ಉತ್ತರ ಹಾಳೆಯನ್ನು ತಾಳೆ ನೋಡಿ ಎಂದರು. ಒಂದು ನಾಣ್ಯದ ವ್ಯಾಸ ಎಷ್ಟೈತಿ? 2.5 ಸೆಂಟಿಮೀಟರ್ ಐತಿ. ನೋಟ್ ಪುಸ್ತಕದ ಹಾಳೆಯ ಉದ್ದ ಎಷ್ಟೈತಿ? 30 ಸೆಂಟಿಮೀಟರ್ ಐತಿ. ಅಳತೆ ಮಾಡಲು ಬೇಕಾಗುವ ನಾಣ್ಯಗಳ ಸಂಖ್ಯೆ ಎಷ್ಟಂತ ಹೇಳಿದ್ರೆ 30 ಸೆಂಟಿಮೀಟರ್ ಅಪಾನ್ 2.5 ಅಂದರೆ ಎಷ್ಟಾಗ್ತಿ? 12 ನಾಣ್ಯಗಳು ಬೇಕಾಗ್ತವೆ. ಪ್ರಶ್ನೆ 9, ರೇಖೀಯ ವೃತ್ತೀಯ ಆಂದೋಲನ ಚಲನೆಗಳಿಗೆ ತಲಾ 2 ಉದಾಹರಣೆ ನೀಡಿರಂದರು. ಈಗ ಮೊದಲನೇದಾಗಿ ರೇಖೀಯ ಚಲನೆಗೆ ಉದಾಹರಣೆ ನೋಡೋದಾದ್ರೆ ನೇರವಾಗಿ ಚಲಿಸುತ್ತಿರುವ ಚೆಂಡು. ಒಂದು ಚೆಂಡ ನೇರವಾಗಿ ಚಲಿಸ್ತಿತ್ತು ಅಂದ್ರೆ ಅದು ರೇಖೀಯ ಚಲನೆಗೆ ಉದಾಹರಣೆ ಆಗ್ತೈತಿ. ಅದೇ ರೀತಿ ತೆಂಗಿನ ಮರದಿಂದ ತೆಂಗಿನಕಾಯಿ ತೆಳಗೆ ಬೀಳ್ತಿತ್ತಂದ್ರೆ ಅದು ಕೂಡ ರೇಖೀಯ ಚಲನೆಗೆ ಒಂದು ಉದಾಹರಣೆ ಆಗೈತಿ. ಇನ್ನು ವೃತ್ತೀಯ ಚಲನೆಗೆ ಉದಾಹರಣೆ ನೋಡ್ಬೇಕಾದ್ರೆ ಕಾರಿನ ಚಕ್ರದ ಚಲನೆ ಆಗಿರ್ಬೋದು, ಪ್ಯಾನಿನ ರೆಕ್ಕೆಗಳ ಚಲನೆ ಆಗಿರ್ಬೋದು, ಇವು ಏನಂದ್ರೆ ವೃತ್ತೀಯ ಚಲನೆಗೆ ಉದಾಹರಣೆ ಆಗ್ಯಾವು. ಇನ್ನು ಮೂರನೇದು ಆಂದೋಲನ ಚಲನೆಗೆ ಉದಾಹರಣೆ ನೋಡ್ಬೇಕಾದಾಗ ವಿದ್ಯುತ್ ಗಂಟೆಯ ಸುತ್ತಿಗೆ ಚಲನೆ ಆಗಿರ್ಬೋದು, ತೂಗು ಎಲೆಯ ಚಲನೆ, ಇವೆಲ್ಲ ಏನಂತಂದ್ರೆ ಆಂದೋಲನ ಚಲನೆಗೆ ಉದಾಹರಣೆಗಳಾಗ್ಯಾವು. ಪ್ರಶ್ನೆ 10, ನಿಮ್ಮ ಸುತ್ತಲಿನ ವಿವಿಧ ವಸ್ತುಗಳನ್ನು ವೀಕ್ಷಿಸಿ. ಕೆಲವು ವಸ್ತುಗಳ ಉದ್ದವನ್ನು ಮಿಲಿಮೀಟರ್ನಲ್ಲಿ, ಕೆಲವನ್ನು ಸೆಂಟಿಮೀಟರ್ನಲ್ಲಿ, ಕೆಲವನ್ನು ಮೀಟರ್ನಲ್ಲಿ ವ್ಯಕ್ತಪಡಿಸುವುದು ಸುಲಭ. ಪ್ರತಿಯೊಂದು ವರ್ಗದಲ್ಲಿ ತಲಾ 3 ವಸ್ತುಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳೋರು. ಅವುಗಳನ್ನ ಕೋಷ್ಟಕದಲ್ಲಿ 5.6ರಲ್ಲಿ ನಮೂದಿಸಿದ್ದಾರೆ. ಇಲ್ಲಿ ನೋಡ್ರಿ, ಗಾತ್ರ ಒಂದು ಕಡೆ ಗಾತ್ರ ಕೊಟ್ಟರು, ಇನ್ನೊಂದು ಕಡೆ ವಸ್ತುಗಳು ಕೊಟ್ಟರು. ಇಲ್ಲಿ ಮಿಲಿಮೀಟರ್ದಾಗ ನಾವು ಯಾವುದನ್ನು ಅಳಿಬೋದು ಅಂದ್ರೆ ನಾಣ್ಯದ ದಪ್ಪ ಎಷ್ಟೈತೆ ಅನ್ನೋದನ್ನು ಕೂಡ ನಾವು ಅಳಿಬೋದು. ರಬ್ಬರ್ನ ದಪ್ಪವನ್ನು ಮಿಲಿಮೀಟರ್ನಲ್ಲಿ ಅಳಿಬೋದು. ಇನ್ನು ಸೆಂಟಿಮೀಟರ್ನಲ್ಲಿ ಪೆನ್ನಿನ ಉದ್ದ ಆಗಿರ್ಬೋದು, ಪೆನ್ಸಿಲ್ನ ಉದ್ದ ಆಗಿರ್ಬೋದು, ಪುಸ್ತಕದ ಉದ್ದ ಆಗಿರ್ಬೋದು, ಕಂಪಾಸ್ ಬಾಕ್ಸ್ನ ಉದ್ದವಾಗಿರ್ಬೋದು, ಇವೆಲ್ಲ ಏನಂದ್ರೆ ಸೆಂಟಿಮೀಟರ್ನಲ್ಲಿ ಹೇಳ್ತೀವಿ. ಇನ್ನು ಅದೇ ರೀತಿ ಮೀಟರ್ನಲ್ಲಿ ಅಳೆಯುವುದು ಯಾವುದಂದ್ರೆ ಆಟದ ಮೈದಾನದ ಉದ್ದ ಆಗಿರ್ಬೋದು, ಕೊಠಡಿಯ ಉದ್ದ, ಅಗಲ, ಎತ್ತರವನ್ನು ಕೂಡ ನಾವು ಮೀಟರ್ನಲ್ಲಿ ಅಳಿತೀವಿ. ಪ್ರಶ್ನೆ 11, ರೋಲರ್ ಕೋಸ್ಟರ್ ಹಳಿಯನ್ನು ಚಿತ್ರ 5.19ರಲ್ಲಿ ತೋರಿಸಿರುವ ಆಕಾರದಲ್ಲಿ ಮಾಡಲಾಗಿದೆ. ಚೆಂಡು ಎ ಬಿಂದುವಿನಿಂದ ಪ್ರಾರಂಭಗೊಂಡು ಎಫ್ ಬಿಂದುವಿನ ಮೂಲಕ ಹೊರಬರುತ್ತದೆ. ರೋಲರ್ ಕೋಸ್ಟರ್ನಲ್ಲಿ ಚೆಂಡಿನ ಚಲನೆಯ ವಿಧಗಳು ಮತ್ತು ಸಂಬಂಧಿಸಿದ ಹಳಿಯ ಭಾಗಗಳನ್ನು ಗುರುತಿಸಿರಂದರು. ಇಲ್ಲಿ ಮೊದಲಿಗೆ ಎ ಇಂದ ಬಿ ವರೆಗೆ ಇರುವಂಥ ಚಲನೆ ಯಾವುದಂದ್ರೆ ರೇಖೀಯ ಚಲನೆ ಆಗ್ತತಿ. ಅದೇ ರೀತಿ ಬಿ ಇಂದ ಸಿ ವರೆಗೆ ಇರುವಂಥ ಚಲನೆ ಯಾವುದಂದ್ರೆ ಅದು ವಕ್ರ ಚಲನೆ ಆಗ್ತತಿ. ಸಿ ಇಂದ ಡಿ, ಡಿ ಇಂದ ಇ ವರೆಗೆ ಇರುವಂಥ ಚಲನೆ ಯಾವುದಂದ್ರೆ ಅದು ವೃತ್ತೀಯ ಚಲನೆ. ಆದ್ರೆ ಇ ಇಂದ ಎಫ್ ವರೆಗೆ ಇರುವಂಥ ಚಲನೆ ಅದು ರೇಖೀಯ ಚಲನೆಯಾಗಿದೆ. ತಸ್ಮೀಮ್ ತಾನೇ ಮೀಟರ್ ಅಳತೆ ಪಟ್ಟಿಯನ್ನು ಮಾಡಲು ಇಚ್ಛಿಸುತ್ತಾಳೆ. ಅದಕ್ಕಾಗಿ ಅವಳು ಈ ಕೆಳಗಿನ ವಸ್ತುಗಳನ್ನು ಪರಿಗಣಿಸ್ತಾಳೆ. ಯಾವ್ಯಾವ ತಗೋತಾಳೆ ಅಂದರೆ ಪ್ಲೈವುಡ್, ಕಾಗದ, ಬಟ್ಟೆ, ಸ್ಥಿತಿಸ್ಥಾಪಕ, ರಬ್ಬರ್ ಮತ್ತು ಸ್ಟೀಲ್. ಇವುಗಳಲ್ಲಿ ಯಾವುದನ್ನು ಆಕೆ ಉಪಯೋಗಿಸಬಾರ್ದು ಅಂತೇಳಿ ಕೇಳ್ಯಾರು ಮತ್ತು ಯಾಕಂದ್ರೆ ಇಲ್ಲಿ ನೋಡ್ರಿ, ಆಕೆ ಒಂದು ತಸ್ಮೀಮ್ ಅನ್ನೋಳು ಏನು ಮಾಡ್ತಾಳೆ ಅಂದ್ರೆ ಒಂದು ಇಂಚ್ ಪಟ್ಟಿಯನ್ನು ತಯಾರು ಮಾಡ್ಬೇಕಂತಾಳೆ. ಅಂದ್ರೆ ಮೀಟ್ರ್ ಅಳತೆ ಪಟ್ಟಿಯನ್ನು ತಯಾರು ಮಾಡ್ಬೇಕಂತಾರೆ. ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನ ಹಾಕಿ ತಗೋತಾಳು. ಆದರೆ ಅವುಗಳಲ್ಲಿ ಆ ವಸ್ತುಗಳನ್ನ ಯಾಕೆ ತಗೋಬಾರ್ದು ಅನ್ನೋದನ್ನು ಹೇಳ್ರಿ ಅಂತ ಹೇಳೋರು. ಕಾಗದ, ಬಟ್ಟೆ ಮತ್ತು ಸ್ಥಿತಿಸ್ಥಾಪಕ ರಬ್ಬರ್ಗಳಿಂದ ಅಳತೆ ಪಟ್ಟಿ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಈ ಮೂರೂ ವಸ್ತುಗಳು ನಿಖರವಾದ ಆಕಾರವನ್ನು ಹೊಂದಲಿಕ್ಕೆ ಅಸಮರ್ಥದವು. ಪ್ಲೈವುಡ್ ಮತ್ತು ಸ್ಟೀಲ್ ವಸ್ತುಗಳು ಏನದಾವ ಅಂದ್ರೆ ನಾವು ನೀಡಿದ ಆಕಾರದಲ್ಲಿ ಸ್ಥಿರ ಆಗಿರ್ತವೆ ಮತ್ತು ಅಳತೆಗೆ ನಿಖರವಾಗಿ ಸ್ಥಿರ ಆಗಿರ್ತವೆ. ಕಾಗದ, ಬಟ್ಟೆ, ಸ್ಥಿತಿಸ್ಥಾಪಕ ರಬ್ಬರ್ಗಳಿಂದ ಮಾಡಿದಂಥ ಅಳತೆ ಪಟ್ಟಿ ನಿಖರವಾದ ಸ್ಥಿರವಾದ ಅಳತೆಯನ್ನು ನಾವು ನೀಡುವುದಿಲ್ಲ. ಆದ್ದರಿಂದ ತಸ್ಮೀಮ್ ತಾನೇ ಮೀಟರ್ ಪಟ್ಟಿಯನ್ನು ಬಳಸಲಿಕ್ಕೆ ಬೇಕಾಗಿರುವಂಥ ಯಾವ ವಸ್ತುಗಳನ್ನು ತೊಗೋಬೇಕಂದ್ರೆ ಒಂದು ಪ್ಲೈವುಡ್ ತೊಗೋಬೇಕು, ಇನ್ನೊಂದು ಸ್ಟೀಲ್ ತೊಗೋಬೇಕು. ಆದ್ದರಿಂದ ಕಾಗದ, ಬಟ್ಟೆ, ಸ್ಥಿತಿಸ್ಥಾಪಕ ರಬ್ಬರ ಇವು ಯಾವುವು ಮೀಟರ್ ಅಳತೆ ಪಟ್ಟಿಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಕೊನೆಯ ಪ್ರಶ್ನೆ, ಉದ್ದದ ಏಕಮಾನಗಳನ್ನು ಪರಿವರ್ತಿಸಲು ಕಾರ್ಡ್ ಆಟವೊಂದನ್ನು ಆಲೋಚಿಸಿ ಅಭಿವೃದ್ಧಿಪಡಿಸಿ ಮತ್ತು ಸ್ನೇಹಿತರೊಂದಿಗೆ ಆಟವಾಡ್ರಿ ಅಂತಾರೆ. ಇದಕ್ಕೇನು ಮಾಡ್ಬೇಕಂದ್ರೆ ಬೇರೆ ಬೇರೆ ಉದ್ದಗಳಿಗೆ ಅನುಗುಣವಾಗಿರುವಂಥ ಘಟಕಗಳೊಂದಿಗೆ ಅಂದರೆ ಯಾವ್ಯಾವು ಮಿಲಿಮೀಟರ್ ಆಗಿರ್ಬೋದು, ಸೆಂಟಿಮೀಟರ್ ಆಗಿರ್ಬೋದು, ಮೀಟರ್ ಕಾರ್ಡ್ಗಳನ್ನ ತಗೋರಂತ ಹೇಳ್ತಾರೆ. ತಗೋಬೇಕು. ಆಮೇಲೆ ಪ್ರತಿಯೊಂದು ಕಾರ್ಡು ಒಂದು ಘಟಕದ ಉದ್ದವನ್ನು ತೋರಿಸ್ಬೇಕು ಮತ್ತು ಆಟಗಾರರು ಅದರ ಮತ್ತೊಂದು ಘಟಕವನ್ನು ಹೊಂದಿರಬೇಕಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ 100 ಸೆಂಟಿಮೀಟರ್ ಕಾರ್ಡ್ ಏನಾದರೂ ಇತ್ತಂದ್ರೆ ಅದನ್ನು ಯಾವುದಕ್ಕೆ ಹೊಂದಿಸ್ಬೇಕು? ಒಂದು ಮೀಟರ್ನೊಂದಿಗೆ ಹೊಂದಿಸ್ಬೇಕು. ಅದೇ ರೀತಿ ಒಂದು ಮೀಟರ್ ಕಾರ್ಡ್ ದೊರೆತರೆ ಅದಕ್ಕೆ 100 ಸೆಂಟಿಮೀಟರ್ನೊಂದಿಗೆ ಹೊಂದಿಸ್ಬೇಕು. ಅದೇ ರೀತಿ 1 ಕಿಲೋಮೀಟರ್ ಕಾರ್ಡ್ ಏನಾದರೂ ದೊರೆತರೆ ಅದನ್ನು 1000 ಮೀಟರ್ನೊಂದಿಗೆ ಹೊಂದಿಸಬೇಕು.
ಎಸ್ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.